ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆ ಜೋಡಿಸೋದು ಹೇಗೆ, ಯಾವ್ಯಾವ ತಟ್ಟೆ ಇರಲೇಬೇಕು ಪೂಜೆಗೆ, ಎಷ್ಟು ತಟ್ಟೆ ಜೋಡಿಸ್ಬೇಕು, ಹೇಗೆ ಜೋಡಿಸೋದು, ಅದನ್ನು ಹೇಗೆ ಪ್ಯಾಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಣ್ಣುಗಳು, ಸ್ವೀಟ್ಸು, ತಿಂಡಿಗಳು, ತಟ್ಟೆಗಳು, ಸಿಸರ್, ಪ್ಯಾಕಿಂಗ್ ಕವರ್ ಎಲ್ಲ ತೊಗೊಂಡಿದ್ದೀನಿ, ಸೆಲೋ ಟೇಪ್ ಎಲ್ಲ. ಬನ್ನಿ ನೋಡೋಣ ಹೇಗೆ ಜೋಡಿಸೋದಂತ. ಮೊದಲನೇ ತಟ್ಟೆ ಮಡ್ಲಕ್ಕಿ ತಟ್ಟೆ ಜೋಡಿಸ್ಬೇಕು. ಮಡ್ಲಕ್ಕಿ ತಟ್ಟೆಗೆ ಅಕ್ಕಿ, ಬೇಳೆ, ಬೆಲ್ಲ, ಉರಿಗಡಲೆ ತುಂಬಿರೋ ಕೊಬ್ಬರಿ ಬಟ್ಲು, ತಾಂಬೂಲ, ಬಳೆ, ದಕ್ಷಿಣೆ, ಬ್ಲೌಸ್ ಪೀಸು, ಬಳೆ ಬಿಚ್ಚೋಲ ಪ್ಯಾಕೆಟು, ಹೂಗಳು ಇಷ್ಟು ಇಟ್ಕೋಬೇಕಾಗತ್ತೆ. ಎರಡನೇ ತಟ್ಟೆ ಬಂದು ಮುತ್ತೈದೆಯರಿಗೆ ಕೊಡೋ ಕುಂಕುಮ ಕೊಡೋದಕ್ಕೆ ಅರಿಶಿನ, ಕುಂಕುಮ, ಹೂಗಳು, ಬಳೆ, ಅಕ್ಷತೆ ಎರಡನೇ ತಟ್ಟೆ ಜೋಡಿಸ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನೆಕ್ಸ್ಟ್ ಬಂದು ನೋಟ್ ಜೋಡಿಸ್ಕೊಳ್ಳೋದು. ಇವು ಹಬ್ಬಕ್ಕೆ ಜೋಡಿಸ್ಕೊಳ್ಳೇಬೇಕಾಗಿರೋ ಅಂಥ ತಟ್ಟೆಗಳು. ಇದು ಮತ್ತು ಲಾಸ್ಟಲ್ಲಿ ಕೆಂಪಾರ್ತಿ ತಟ್ಟೆ, ಇದನ್ನು ಸಹ ಜೋಡಿಸೋವಾಗಲೇ ಜೋಡಿಸ್ಬಿಟ್ರೆ, ಅದನ್ನು ರೆಡಿ ಮಾಡಿ ಇಟ್ಬಿಟ್ರೆ ನಮಗೆ ಎಷ್ಟು ತಟ್ಟೆ ಆಗಿದೆ, ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಅದಕ್ಕೆ ತಟ್ಟೆ ಜೋಡಿಸೋಗಿ ಕೆಂಪಾರ್ತಿ ತಟ್ಟೆ ಸಹ ರೆಡಿ ಮಾಡಿ ಇಟ್ಬಿಡಬೇಕು. ಹೀಗೆ ಒಂದು ಕೈಯಲ್ಲಿ ನೋಟ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗ್ತಿದ್ದೀನಿ. ಹೀಗೆ ನೋಟ್ ನಿಲ್ಲೋದಕ್ಕೆ ನಾನು ಸ್ವಲ್ಪ ಕಾಯಿನ್ಗಳನ್ನು ಹಾಕ್ತೀನಿ ಅದರ ಮೇಲೆ. ಈಗ ಹಬ್ಬಕ್ಕೆ ಬೇಕಾಗಿರೋ 3 ತಟ್ಟೆಗಳು, ಪ್ರಮುಖವಾಗಿರೋ ತಟ್ಟೆಗಳು ಜೋಡಿಸಿದಾಯಿತು. ಹಣ್ಣುಗಳು ಅಷ್ಟೇ, ಅದು ಅಷ್ಟೇ ಮೇಯ್ನು. ಹಣ್ಣುಗಳ ತಟ್ಟೆ ಜೋಡಿಸೋಣ. ಅವನ್ನು ಅಮ್ಮನವ್ರ ಮುಂದೆ ಇಡ್ತಿದ್ದೀನಿ. ಈಗ ಹಣ್ಣುಗಳ ತಟ್ಟೆ ಜೋಡಿಸ್ತೀನಿ. ಬಾಳೆಹಣ್ಣು, ಆ್ಯಪಲ್ಲು ಎಲ್ಲ ಇಡ್ತಿದ್ದೀನಿ. ಇಲ್ಲ ನಮಗೆ ಆಗುತ್ತೆ ಅನ್ನೋರು ಎಲ್ಲ ಹಣ್ಣುಗಳನ್ನು ಸಪ್ರೇಟ್ ತಟ್ಟೆಗಳೇ ಮಾಡ್ಕೋಬೋದು. ಇಲ್ಲ ಹಬ್ಬಕ್ಕೆ ರೇಟ್ ಜಾಸ್ತಿ ಇದೆ, ಇಷ್ಟೊಂದು ಹಣ್ಣು ಸಪ್ರೇಟ್ ತಟ್ಟೆಗೆ ಜೋಡಿಸೋ ಅಷ್ಟು ಹಣ್ಣು ತರೋಕ್ಕಾಗಲ್ಲ ಅನ್ನೋರು ಹೀಗೆ ಒಂದೇ ತಟ್ಟೆಯಲ್ಲಿ, ದೊಡ್ಡ ತಟ್ಟೆಯಲ್ಲಿ ಎಲ್ಲ ಹಣ್ಣುಗಳನ್ನು ಜೋಡಿಸ್ಕೋಬೋದು. ಆದರೆ ಯಾವುದೇ ಹಣ್ಣನ್ನು, ಒಂದು ಹಣ್ಣನ್ನು ಮಾತ್ರ ಇಡಬೇಡಿ, 2ಕ್ಕಿಂತ ಹೆಚ್ಚು ಹಣ್ಣುಗಳನ್ನು ತಟ್ಟೆಯಲ್ಲಿ ಇಡಿ. ನೋಡಿ, ಈ ರೀತಿ ಎಲ್ಲ ಜೋಡಿಸ್ಕೊಂಡು ಇದನ್ನು ಪ್ಯಾಕ್ ಮಾಡ್ತಿದ್ದೀನಿ. ನಮಗೆ ಪ್ಯಾಕ್ ಮಾಡೋದು ಇಷ್ಟ ಇಲ್ಲ ಅನ್ನೋರು ಹಾಗೆ ಜೋಡಿಸ್ಕೊಳ್ಳಿ. ನಾನು ಯಾಕೆ ಪ್ಯಾಕ್ ಮಾಡ್ತಿದ್ದೀನಿ ಅಂದರೆ, ಹೀಗೆ ನಾನು ಯಾವಾಗಲೂ ಇಡ್ತಿದ್ದೆ. 1 ವರ್ಷ ಅಂತೂ ತುಂಬಾ ನಮಗೆ ಸೊಳ್ಳೆ ಪ್ರಾಬ್ಲಮ್ ಆಗೋಯಿತು. ತುಂಬ ಸೊಳ್ಳೆ ಬಂದು ಕೂತ್ಕೋತಿತ್ತು. ಹಣ್ಣುಗಳೆಲ್ಲ ನಾವು ಜಾಸ್ತಿ ಇಟ್ಟಿರ್ತೀವಲ್ಲ, ಹಣ್ಣುಗಳು, ಸ್ವೀಟ್ಗಳು. ಅದಕ್ಕೆ ನನಗೆ ಆಗನ್ನಿಸ್ತು, ನೆಕ್ಸ್ಟ್ ಇಯರಿಂದ ನಾವು ಹೀಗೆ ಪ್ಯಾಕ್ ಮಾಡಿ ಇಟ್ಬಿಡಬೇಕು, ಈ ಸೊಳ್ಳೆ ಕಾಟ ಇರಲ್ಲ ಅನ್ನೋದಕ್ಕೆ ನಾನು ಹೀಗೆ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ಕೆಲವು ಮನೆಯಲ್ಲಿ ಇರುವೆ ಕಾಟನೂ ಇರುತ್ತೆ, ಇರುವೆಗಳು ಬರ್ತಿರುತ್ತೆ. ನೋಡಿ, ಈಗ ಪ್ಯಾಕ್ ಮಾಡಿಟ್ರೆ ನೋಣ ಮತ್ತು ಸೊಳ್ಳೆಗಳಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಅವೆಲ್ಲ ಬಂದು ಕೂತ್ಕೊಳ್ತಿರುತ್ತೆ. ಈಗ ನೆಕ್ಸ್ಟು ದಾಳಿಂಬೆ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಚಿಕ್ಕ ತಟ್ಟೆಯಲ್ಲಿ ಕೂಡ ನಾವು 4ರಿಂದ 5 ಹಣ್ಣು ಸಹ ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಜೋಡಿಸ್ಕೋಬೋದು. ದೊಡ್ಡ ತಟ್ಟೆಗೂ ಒಂದೇ ಸರಿನೂ ಜೋಡಿಸ್ಕೋಬೋದು. ಎಷ್ಟಾದರೆ ಅಷ್ಟು, ಇಷ್ಟೇ ಅಂತ ಜೋಡಿಸ್ಬೇಕಂತ ಏನಿಲ್ಲ. 2ಕ್ಕಿಂತ ಹೆಚ್ಚು ಹಣ್ಣು ಎಷ್ಟು ಬೇಕಾದರೂ ನೀವು ಜೋಡಿಸ್ಕೋಬೋದು. ಹೀಗೆ ಜೋಡಿಸ್ಕೊಂಡು ಅದನ್ನು ಸಹ ಪ್ಯಾಕ್ ಮಾಡ್ತಿದ್ದೀನಿ. ಈ ರೀತಿ ಪ್ಯಾಕ್ ಮಾಡೋದು ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಫಂಕ್ಷನ್, ಮದುವೆ, ಯಾವುದಾದ್ರೂ ಎಂಗೇಜ್ಮೆಂಟ್, ಕೆಲವು ಫಂಕ್ಷನ್ಗಳಲ್ಲೆಲ್ಲ ನೋಡಿ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈಗ ಚೇಪೆಕಾಯಿ ಜೋಡಿಸ್ತಿದ್ದೀನಿ. ಹೊರಗಡೆಯಿಂದ ಪ್ಯಾಕ್ ಮಾಡಿಸ್ಕೊಂಡು ಬರ್ಬೋದು, ಅವರು ತುಂಬ ದುಡ್ಡು ತಗೋತಾರೆ. ಅದೇ ನಮ್ಮ ಮನೆಯಲ್ಲಿ ಇಬ್ಬರು ಕೂತ್ಕೊಂಡು, ಒಟ್ಟಲ್ಲಿ ಇಬ್ಬರು ಕೂತ್ಕೊಂಡು ಮಾಡಬೇಕಾಗತ್ತೆ. ಪ್ಯಾಕಿಂಗ್ ಮಾಡಬೇಕಾದ್ರೆ ಒಬ್ಬರಿಂದಾನೇ ಆಗಲ್ಲ. ಒಂದು ಅರ್ಧ
ಗಂಟೆಗೆಲ್ಲ ಪ್ಯಾಕ್ ಮಾಡಿಬಿಡ್ಬೋದು. ಹೊರಗಡೆಯಿಂದ ಈ ರೀತಿ ಪ್ಯಾಕ್ ಮಾಡೋದಕ್ಕೆ ಬರೀ ಸ್ವೀಟ್ಸೇ ತುಂಬ ದುಡ್ಡು ತಗೋತಾರೆ. ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸೇಬನ್ನು ಇಡ್ತಿದ್ದೀನಿ. ಇಲ್ಲ ನಾವು ಪ್ಯಾಕ್ ಮಾಡಲ್ಲ ಅನ್ನೋರು ನೋಡಿ ಈ ರೀತಿ ಹಾಗೆ ಇಟ್ಕೋಬೋದು. ಈಗ ಮೂಸಂಬಿಯನ್ನು ಪ್ಯಾಕ್ ಮಾಡ್ತಿದ್ದೀನಿ, ಜೋಡಿಸ್ಕೊಂಡು ಪ್ಯಾಕ್ ಮಾಡ್ತೀನಿ. ಈಗ ಮೂಸಂಬಿ ಆಯಿತು, ದ್ರಾಕ್ಷಿ ಎಲ್ಲ ಪ್ಯಾಕ್ ಮಾಡೋದು ಒಂದೆರಡನ್ನ ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ತುಂಬ ದೊಡ್ಡದಿದೆ ಅಂತ. ಈಗ ಇದನ್ನು ಸಹ ಪ್ಯಾಕ್ ಮಾಡ್ತಿದ್ದೀನಿ. ನಾವು ಯಾವ ಶೇಪಲ್ಲಿರೋ ಪ್ಲೇಟ್ಸಲ್ಲಿ ಬೇಕಾದರೂ ಪ್ಯಾಕ್ ಮಾಡ್ಕೋಬೋದು. ಸ್ಕ್ವೇರ್ ಇರ್ಬೋದು, ರೌಂಡ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಎಲ್ಲ ಪ್ಲೇಟ್ಸಲ್ಲೂ ಸಹ ಪ್ಯಾಕ್ ಮಾಡ್ಕೋಬೋದು. ಈಗ ಸಿಲ್ವರ್ ಪ್ಲೇಟ್ ಥರ ಕಾಣೋ ಪ್ಲೇಟ್ಸು ಬರುತ್ತೆ, ಅದರಲ್ಲೂ ಸಹ ಮಾಡ್ಕೋಬೋದು. ನಾನು ಅದಕ್ಕೆ ದೊಡ್ಡ ತಟ್ಟೆ, ಚಿಕ್ಕದು ಎಲ್ಲ ಯೂಸ್ ಮಾಡಿದ್ದೀನಿ, ರೆಕ್ಟ್ಯಾಂಗಲ್ ಇರೋದು ಎಲ್ಲ ಯೂಸ್ ಮಾಡಿದ್ದೀನಿ. ಎಲ್ಲ ತಟ್ಟೆಯಲ್ಲಿ ಸಹ ನಾವು ಪ್ಯಾಕ್ ಮಾಡ್ಕೋಬೋದು. ಈಗ ಮಾವಿನ ಹಣ್ಣು ಪ್ಯಾಕ್ ಮಾಡ್ತೀನಿ. ಈ ಬಾರಿ ಅಂತೂ ಹಬ್ಬಕ್ಕೆ ತುಂಬ ರೇಟ್ ಆಗುತ್ತೆ ಹಣ್ಣುಗಳಿಗೆ. ನಮಗಿಷ್ಟೆಲ್ಲ ತರೋದಕ್ಕೆ ನಮಗೆ 2,000 ಏನೋ ಆಯಿತು ಈ ಹಣ್ಣುಗಳು ಇಷ್ಟೆಲ್ಲ ತರೋದಕ್ಕೆ. ಹಬ್ಬಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಈಗಲೇ 300 ಆ ಥರ ಎಲ್ಲ ಇದೆ. ದಾಳಿಂಬೆ ಸಖತ್ ರೇಟ್ ಇದೆ, ದಾಳಿಂಬೆ, ಆ್ಯಪಲ್ಲು ಎಲ್ಲ ಜಾಸ್ತಿನೇ ರೇಟ್ ಇದೆ. ನಿಮ್ಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಅಮ್ಮನವ್ರಿಗೆ ತಂದಿಡಿ. ಸಪ್ರೇಟ್ ಇಲ್ಲ ಜಾಸ್ತಿ ತರ್ತೀವಿ ಮಾಡ್ತೀವಿ ಅನ್ನೋರು ಸಪ್ರೇಟು ಪ್ಯಾಕ್ ಮಾಡ್ಕೊಳ್ಳಿ. ಇಲ್ಲ ಆಗಲ್ಲ ಅನ್ನೋರು ಎಲ್ಲ ಒಂದೇ ತಟ್ಟೆಯಲ್ಲಿಟ್ಟು, 2ಕ್ಕಿಂತ ಹೆಚ್ಚು ಹಣ್ಣುಗಳಂತಂದು ಒಂದೇ ತಟ್ಟೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ನೋಡಿ, ಹಣ್ಣುಗಳಾಯಿತು. ಈಗ ಸ್ವೀಟ್ಸು ಮತ್ತು ಖಾರದ ತಿಂಡಿಗಳನ್ನ ಮಾಡ್ತಾಯಿದ್ದೀನಿ. ಮೊದಲನೇದು ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇಡೋ ಬದಲು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ, ಸರ್ಕಲ್ ಟೈಪ್ ಎಲ್ಲನೂ ಅಷ್ಟೇ ಜೋಡಿಸ್ಕೊಂಡು ಪ್ಯಾಕ್ ಮಾಡಿದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಾವು ಪ್ಯಾಕ್ ಮಾಡಲ್ಲ ಅನ್ನೋರು ಹಾಗೇನೂ ಇಡ್ಬೋದು. ನಮಗೇನು ಸೊಳ್ಳೆ ಕಾಟ ಇಲ್ಲ, ಇರುವೆ ಕಾಟ ಇಲ್ಲ ಅನ್ನೋರು ಹಾಗೇನೂ ಇಡ್ಬೋದು. ಒಟ್ಟಿನಲ್ಲಿ ಅಮ್ಮನವ್ರಿಗೆ ತಟ್ಟೆ ಜೋಡಿಸೋವಾಗ ಸಮ ಸಂಖ್ಯೆ ಇರಬಾರ್ದು, ಬೆಸ ಸಂಖ್ಯೆ ಇರಬೇಕು. ಅಕಸ್ಮಾತ್ ಏನಾದರೂ ಜಾಸ್ತಿ ಒಂದು ಎಕ್ಸ್ಟ್ರಾ ಆಯಿತು, ಸಮ ಸಂಖ್ಯೆ ಬಂತು ಅಂದರೆ ಯಾವುದಾದ್ರೂ ಒಂದು ತಟ್ಟೆನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ತಟ್ಟೆನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಸ್ವೀಟ್ಸ್ ಎಲ್ಲ ನೋಡಿ ಈ ರೀತಿಯೇ ಉಲ್ಟಾ ಮಾಡ್ಕೊಂಡು, ಚಿಕ್ಕದಾಗಿರುತ್ತಲ್ವ, ಉಲ್ಟಾ ಮಾಡ್ಕೊಂಡು ಪ್ಯಾಕ್ ಮಾಡ್ಕೋಬೋದು. ಹಣ್ಣುಗಳನ್ನು ಜಾಸ್ತಿ ಜೋಡಿಸಿರ್ತೀವಿ, ಹೈಟ್ ಇರುತ್ತೆ, ಈ ರೀತಿ ಉಲ್ಟಾ ಮಾಡ್ಕೊಳ್ಳೋದಾಗಲ್ಲ. ಕೆಳಗಡೆಯಿಂದ ಸೆಲ್ಲೋ ಟೇಪ್ನ ಹಾಕ್ಕೋಬೇಕಾಗುತ್ತೆ. ಒಟ್ಟಲ್ಲಿ ಒಬ್ಬರು ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಹೆಲ್ಪ್ ಬೇಕಾಗುತ್ತೆ. ಪ್ಯಾಕ್ ಮಾಡೋದಾದರೆ, ಜೋಡಿಸೋದಾದರೆ ನೀವು ಒಬ್ಬರೇ ಹೇಗೆ ಬೇಕೋ ಹಾಗೆ ಜೋಡಿಸ್ಕೋಬೋದು. ನಾವು ಪ್ಯಾಕ್ ಮಾಡ್ತೀವಿ ಅಂದರೆ ಈ ರೀತಿ ಯಾರಾದರೂ ಒಬ್ಬರು ಹೆಲ್ಪ್ ತಗೋಬೇಕಾಗುತ್ತೆ. ಈಗ ನಿಪ್ಪಟ್ಟು ಆಯಿತು. ಈಗ ಕಜ್ಜಾಯ ಜೋಡಿಸ್ತಿದ್ದೀನಿ. ಆದಷ್ಟು ಈ ಸಿಹಿ ತಿಂಡಿಗಳನ್ನು, ಖಾರದ ತಿಂಡಿಗಳನ್ನು ನಿಮ್ಮ ಮನೆಯಲ್ಲಿ ಮಾಡಿರೋದನ್ನೇ ಇಡಿ ಅಮ್ಮನವ್ರಿಗೆ. ಹೊರ್ಗಡೆಯಿಂದ ತಂದು ಇಡಬೇಡಿ. ಅದ್ರ ಬದಲು ಹಣ್ಣನ್ನೇ ಜಾಸ್ತಿ ಇಟ್ಬಿಡಿ ಅದಕ್ಕಿಂತ. ಏಕೆಂದರೆ ಅವ್ರ ಮಡಿಯಿಂದ ಮಾಡಿರೋದಿಲ್ಲ. ನಾವೆಲ್ಲ ನಮ್ಮ ಮನೇಲಿ ಮಾಡೇ ಇಡೋದು, ಹೊರಗಡೆಯಿಂದ ತಂದು ಇಡಲ್ಲ.
ಈ ಹೊರಗಡೆಯಿಂದ ತರೋ ಬದಲು ಅದನ್ನೇ ಡ್ರೈ ಫ್ರೂಟ್ಸು ಅಥವಾ ಹಣ್ಣುಗಳನ್ನು ಜಾಸ್ತಿ ಮಾಡ್ಕೋಬೋದು ತಟ್ಟೆಗಳನ್ನು. ಈಗ ಡ್ರೈ ಫ್ರೂಟ್ಸ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲೇ. ಹೊರಗಡೆಯಿಂದ ತರೋದು ಅವರು ಮಡಿಯಿಂದ ಏನು ಮಾಡಿರಲ್ಲ. ನಮ್ಮ ಮನೆಯಲ್ಲಾದರೆ ನಾವು ಮಡಿಯಿಂದ ಮಾಡಿರ್ತೀವಿ. ಇಷ್ಟೆಲ್ಲ ಮಾಡಬೇಕು ಅಂತಲೂ ಇಲ್ಲ, ಎಲ್ಲ ತಟ್ಟೆಗಳು ಮಾಡಬೇಕು ಅಂತಿಲ್ಲ. 5, 9 ಅಷ್ಟು ಮಾಡಿಕೊಂಡ್ರು. ನಿಮ್ಮ ಮನೇಲಿ ಅಕಸ್ಮಾತ್ ನಮ್ಗೆ ಇಷ್ಟೆಲ್ಲ ತಟ್ಟೆ ಮಾಡೋಕ್ಕೆ ಕಷ್ಟ ಅನ್ನೋರು ಹಣ್ಣುಗಳೆಲ್ಲ ಒಂದೇ ತಟ್ಟೆಗೆ ಜೋಡಿಸ್ಕೊಳ್ಳಿ. ಸ್ವೀಟು ಖಾರ ಒಂದೊಂದು ಮಾಡಿದರೂ ಆಯಿತು. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯಿ ಯಾವುದೋ ಒಂದೊಂದು ಮಾಡಿಕೊಂಡ್ರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಹಬ್ಬದ ಟೈಮಲ್ಲಿ ಕೆಲಸನೂ ಜಾಸ್ತಿ ಇರೋದ್ರಿಂದ ಎಲ್ಲ ಮಾಡೋದಕ್ಕೂ ಕಷ್ಟ ಆಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಮಾಡಿ. ಈಗ ಚಕ್ಲಿ ಜೋಡಿಸ್ತಿದ್ದೀನಿ. ನಾವಂತೂ ಮನೆಯಲ್ಲೇ ಮಾಡೋದು, ಹೊರಗಡೆಯಿಂದ ತಂದು ಸ್ವೀಟ್ಸ್ ಎಲ್ಲ ಇಡಲ್ಲ. ಕೆಲವೊಂದನ್ನು ಚಿಕ್ಕ ತಟ್ಟೆಯಲ್ಲೂ ಜೋಡಿಸ್ಬೋದು, ಕೆಲವೊಂದು ದೊಡ್ಡ ತಟ್ಟೆನೂ ಬೇಕಾಗುತ್ತೆ. ಒಂದೇ ರೀತಿ ತಟ್ಟೆಯಲ್ಲಿ ಎಲ್ಲ ಜೋಡಿಸೋದಕ್ಕಾಗಲ್ಲ. ಇಲ್ಲ ಜಾಸ್ತಿ ಇದ್ದರೆ ಜೋಡಿಸ್ಬೋದು. ನೋಡಿ ಹೀಗೆ ತಟ್ಟೆಗಳ ಇಟ್ಕೊಂಡು ಒಬ್ಬರು ಹೆಲ್ಪ್ ತೊಗೊಂಡು ಉಲ್ಟಾ ಮಾಡಿಕೊಂಡು ಹೀಗೆ ಪ್ಯಾಕ್ ಮಾಡಬೇಕು. ಈ ಥರ ದೊಡ್ಡ ಸೆಲೋ ಟೇಪ್ ಅಂದರೆ 2 ಇಂಚಿನ ಸೆಲೋ ಟೇಪ್ ತೊಗೊಂಡ್ರೆ ಈಸಿ ಆಗುತ್ತೆ ಪ್ಯಾಕ್ ಮಾಡೋವಾಗ. 1/2 ಇಂಚಲ್ಲೂ ಮಾಡ್ಬೋದು, ಆದರೆ ಬೇಗ ಆಗೋಲ್ಲ. ಸ್ವಲ್ಪ ಎಲ್ಲ ಕಡೆನೂ ಹಾಕಬೇಕಾಗತ್ತೆ. ಅದಕ್ಕೆ 2 ಇಂಚು 3 ಇಂಚು ಸೆಲೋ ಟೇಪ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿದ್ರೆ ಪ್ಯಾಕ್ ಮಾಡೋದು ತುಂಬ ಈಸಿ. ಇನ್ನೇನು ಚಕ್ಲಿ ಆಯಿತು ಮಾಡಿದ್ದು. ನೋಡಿ ಎಷ್ಟು ಚೆಂದ ಕಾಣುತ್ತೆ. ಈಗ ಬುರುಗುಂಡೆ ಮಾಡ್ತಿದ್ದೀನಿ. ಕೆಲವರು ಹಣ್ಣನ್ನಿಟ್ಟೆ ಮಾಡ್ತಾರೆ, ಹಾಗೂ ಮಾಡ್ಬೋದು, ಹಾಗಂತ ಏನಿಲ್ಲ. ಸ್ವೀಟ್ಸ್ ಎಲ್ಲ ಮಾಡಲೇಬೇಕು ಅಂತಿಲ್ಲ, ಹಾಗೂ ಅವರು ಮಾಡ್ಬೋದು, ಏನು ಕಷ್ಟ ಆಗಲ್ಲ. ಚಿಕ್ಕದಾಗಿ ಒಂದೊಂದು ತಟ್ಟೆಗೆ ಅಂದರೆ ನಮ್ಮ ಮನೇಲಿ ನಾವು ಹಬ್ಬದ ಮೊದಲು ದಿನ ಗುರುವಾರ ಎಲ್ಲ ಮಾಡ್ಕೋತೀವಿ. ಮಾಡ್ಬೋದು. ನಮ್ಮ ಮನೇಲಿ ನಾನು ಒಬ್ಬಳೇ ಮಾಡ್ತೀನಿ. ನಮ್ಮ ಹಸ್ಬೆಂಡು ಅವರು ಕೆಲ್ಸಕ್ಕೆ ಹೋಗಿರ್ತಾರೆ. ಒಬ್ಬರು ಮಾಡಿದರೂ ಸಂಜೆ ಅಷ್ಟೊತ್ತಿಗೆ ಒಂದು 6ರಿಂದ 7 ಥರದ್ದು ಸ್ವೀಟು ಖಾರನ ಮಾಡ್ಬೋದು ಅಮ್ಮನವ್ರಿಗೆ ನೈವೇದ್ಯಕ್ಕೆ. ಆದರೆ ಜಾಸ್ತಿ ಏನು ಮಾಡಲ್ಲ, ನಾವಿಷ್ಟೇ ಚಿಕ್ಕದಾಗಿ ಮಾಡ್ಕೋತೀವಿ, ಒಂದೊಂದು ತಟ್ಟೆಗೆ ಆಗೋ ಅಷ್ಟೇ. ನೋಡಿ ಬುರುಗುಂಡೆ ಎಲ್ಲ ಈ ರೀತಿ ಕೆಳಗಡೆ ಇಟ್ಟೆ ಒಬ್ಬರೇ ಬೇಕಿದ್ರೂ ಮಾಡ್ಕೋಬೋದು. ಅದು ಯಾಕಂದರೆ ಗಟ್ಟಿ ಇರುತ್ತಲ್ವ, ಒಡೆದೋಗಲ್ಲ. ಗಟ್ಟಿ ಇರೋದನ್ನು ಈ ರೀತಿ ಮಾಡ್ಕೋಬೋದು. ಆದರೆ ಸ್ವಲ್ಪ ಸಾಫ್ಟಾಗಿರೋ ಕರ್ಜಿಕಾಯಿ ಈ ಥರದ್ದೆಲ್ಲ ಇಟ್ಟರೆ ಒಡೆದೋಗೋ ಚಾನ್ಸ್ ಇರುತ್ತೆ. ಈಗ ಕರ್ಜಿಕಾಯಿ ಜೋಡಿಸ್ತಿದ್ದೀನಿ. ನೋಡಿ ಕರ್ಜಿಕಾಯಿ ಈ ರೀತಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊಂಬಂದ್ರೆ ನೋಡೋದಕ್ಕೆ ಇನ್ನೂ ಜಾಸ್ತಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಫಂಕ್ಷನ್ಸಲ್ಲೆಲ್ಲ ಜಾಸ್ತಿ ಮಾಡ್ತೀವಲ್ಲ, ಆವಾಗ ಈ ರೀತಿ ಒಂದೊಂದೇ ಜೋಡಿಸ್ಕೊಂಡು ಒಂದ್ರ ಮೇಲೆ ಒಂದು ತುಂಬ ಹೈಟಲ್ಲಿ ಜೋಡಿಸ್ಕೊಂಬಂದರೆ ಒಂದು 3 ಸ್ಟೆಪ್ 4 ಸ್ಟೆಪ್ ನೋಡೋದಕ್ಕೆ ಎಷ್ಟು ಚೆಂದ ಕಾಣುತ್ತೆ ಅಂದರೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಹಬ್ಬಕ್ಕಂದರೆ ಎಲ್ಲರೂ ಆಲ್ಮೋಸ್ಟ್ ಇಷ್ಟೇ ಮಾಡ್ತಾರೆ. ಕೆಲವ್ರು ಮಾಡ್ಬೋದೇನೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ನಾವು ಇಷ್ಟೇ ಮಾಡೋದು, ಚಿಕ್ಕದಾಗಿ ಮಾಡ್ತೀವಿ.
ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಅದಕ್ಕೆ ನಾವು ಚಿಕ್ಕದಾಗೆ ಮಾಡ್ತೀವಿ. ಪ್ಯಾಕಿಂಗ್ ಬೇಡ ಅನ್ನೋರು ನೀವು ಹಾಗೆ ಜೋಡಿಸ್ಕೊಳ್ಳಿ. ಇಷ್ಟನೂ ಆಗ್ತಾ ಇರ್ಬೋದು ಕೆಲವ್ರಿಗೆ, ಅಯ್ಯೋ ಪ್ಯಾಕಿಂಗ್ ಮಾಡಿ ಇಟ್ಟರೆ ಹೇಗೆ ಹಾಗೆ ಅಂತ. ಅವರು ಪ್ಯಾಕ್ ಏನು ಮಾಡಬೇಡಿ, ಈ ರೀತಿ ಜೋಡಿಸ್ಕೊಳ್ಳಿ ಅಷ್ಟೆ. ಇನ್ನು ಸ್ವೀಟ್ಸು ಖಾರ ಎಲ್ಲ ಮುಗೀತು. ನೋಡಿ ಕಜ್ಜಿಕಾಯಿ ಮಾಡಿದ್ದು ಮುಗೀತು. ನೋಡಿ ಎಷ್ಟು ಚೆಂದ ಕಾಣುತ್ತೆ. ಈಗ ಡ್ರೈ ಫ್ರೂಟ್ಸ್ ಮಾಡ್ತಿದ್ದೀನಿ. ನೋಡಿ ಒಬ್ಬರೇ ಮಾಡೋಕ್ಕೆ ಹೋದರೆ ಆಗಲ್ಲ, ಕಷ್ಟ ಆಗುತ್ತೆ, ಟೈಮು ತೊಗೊಳುತ್ತೆ. ಅದಕ್ಕೆ ಒಬ್ಬರು ಹೆಲ್ಪು ಬೇಕೇ ಬೇಕಾಗುತ್ತೆ. ಸ್ವೀಟ್ಸ್ ಎಲ್ಲ ಹೊರಗಡೆ ತರೋ ಬದಲು ಈ ರೀತಿ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಪ್ಯಾಕ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡೋದಂತೂ ತುಂಬ ಈಸಿ. ಚಿಕ್ಕ ಬಟ್ಲಿ ಇರುತ್ತಲ್ವ, ದೊಡ್ಡ ತಟ್ಟೆ ಆದರೂ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಬ್ಬರು ಮಾಡಲೇಬೇಕು. ಈ ರೀತಿ ಹಬ್ಬಕ್ಕಾದರೆ ಸಾಕು, ಇಷ್ಟಿಷ್ಟೆಲ್ಲ ಜೋಡಿಸ್ಕೊಂಡ್ರೆ, ಚಿಕ್ಕ ಚಿಕ್ಕ ಬೌಲಲ್ಲಿ ಜೋಡಿಸಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ತಟ್ಟೆಗಳು ಅಷ್ಟೇ, ನೀವು ಆದಷ್ಟು ಒಂದೇ ರೀತಿ ತಟ್ಟೆಗಳು ತೊಗೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಜೋಡಿಸಿದಾಗ. ನಾನು ಅಂದರೆ ಎಲ್ಲರೂ ಒಂದೇ ಥರ ಜೋಡಿಸೋದಿಲ್ವಲ್ಲ, ಚಿಕ್ಕದ್ರಲ್ಲೂ ಜೋಡಿಸ್ತಾರೆ, ದೊಡ್ಡದ್ರಲ್ಲೂ ಜೋಡಿಸ್ತಾರೆ. ಅದಕ್ಕೆ ನಾನು ಎಲ್ಲ ಸ್ಕ್ವೇರ್ ತಟ್ಟೆ, ರೌಂಡು ಎಲ್ಲ ಶೇಪಿನ ತಟ್ಟೆನೂ ಯೂಸ್ ಮಾಡಿ ಜೋಡಿಸಿದ್ದೀನಿ. ಈಗ ಖರ್ಜೂರ ಪ್ಯಾಕ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ದಿರ ಈ ರೀತಿ ಪ್ಯಾಕ್ ಮಾಡೋದ್ರಿಂದ ನಾವು ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಇದೆಲ್ಲ ಕೆಲವರು 3 ದಿನ ಇಡೋರು ಇರ್ತಾರೆ, ಕೆಲವರು 5 ದಿನ ಇಡೋರು ಇರ್ತಾರೆ. 5 ದಿನ ಕಡಿಮೆ, 3 ದಿನ ಜಾಸ್ತಿ ಜನ ಇಡ್ತಾರೆ. ಆಗೇನಾಗುತ್ತೆ, ಎಲ್ಲ ಗರಿಗರಿಯಾಗಿ ನಾವು ಇಟ್ಟಿರ್ತೀವಿ, 3 ದಿನ ಅಷ್ಟೊತ್ತಿಗೆ ಒಂಥರ ನಾರು ಬಂದುಬಿಟ್ಟಿರುತ್ತೆ. ಈ ರೀತಿ ಪ್ಯಾಕ್ ಮಾಡಿಟ್ರೆ ನಾವು ಹೇಗಿಟ್ಟರೆ ಹಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಅದು ಒಂದು ಯೂಸ್ ಆಗುತ್ತೆ ಈ ರೀತಿ ಪ್ಯಾಕ್ ಮಾಡೋದ್ರಿಂದ. ನೋಡಿ ಹೀಗೆಲ್ಲ ಪ್ಯಾಕ್ ಮಾಡಾಯಿತು. ಈಗ ತಟ್ಟೆಗಳನ್ನು ಜೋಡಿಸ್ತಾ ಇದ್ದೀನಿ. ಹೀಗೆ ದೊಡ್ಡ ತಟ್ಟೆಗಳನ್ನೆಲ್ಲ ಆದಷ್ಟು ಮುಂದೆ ಜೋಡಿಸಿ, ಚಿಕ್ಕದಾಗಿರೋದನ್ನು ಹಿಂದೆ ಜೋಡಿಸ್ಕೊಂಡ್ರೆ ಕಾಣುತ್ತೆ. ಆಗ ಎಲ್ಲ ಮಿಕ್ಸ್ ಮಾಡಿಟ್ರೆ ಏನು ತಟ್ಟೆ ಇಟ್ಟಿದ್ದೀವಿ ಅನ್ನೋದೇ ಕಾಣಿಸಲ್ಲ. ಹೈಟ್ ಇರೋದನ್ನು, ದೊಡ್ಡದಾಗಿರೋದನ್ನು ಮುಂದೆ ಇಡಬೇಕು, ಚಿಕ್ಕದಾಗಿರೋದೆಲ್ಲ ಹೀಗೆ ಅದ್ರ ಮುಂದೆ ಇಟ್ಕೊಂಡು ಬರಬೇಕು. ಹೈಟ್ ಇರೋದು ಫಸ್ಟ್ ಇಡಬೇಕು, ದೊಡ್ಡ ತಟ್ಟೆಗಳೆಲ್ಲ. ಚಿಕ್ಕದಾಗಿರೋದನ್ನು ಆಮೇಲೆ ಜೋಡಿಸ್ಕೋಬೇಕು. ನೋಡಿ ಎಲ್ಲ ಜೋಡಿಸಾಯಿತು. ಈಗ ಕೆಂಪು ಆರತಿ ಮಾಡ್ತಿದ್ದೀನಿ. ಅಮ್ಮನವ್ರಿಗೆ ಆರತಿ ಮಾಡಬೇಕಲ್ವ. ಇದಕ್ಕೆ ಸುಣ್ಣ ಹಾಕಬಾರ್ದು, ಅರಿಶಿನ ಕುಂಕುಮ ಮಾತ್ರ ಹಾಕಬೇಕು. ನಾವು ಯಾರಿಗಾದರೂ ನಮಗೆ ಮಾಡ್ಕೊಳ್ಳೋದಾದರೆ, ಅಂದರೆ ಮನುಷ್ಯರಿಗೆ ಮಾಡೋದಾದರೆ ಅರಿಶಿನ ಹಾಕ್ಬೋದು, ದೇವರಿಗೆ ಮಾಡೋದಾದರೆ ಸುಣ್ಣ ಹಾಕ್ಬೋದು, ಅರಿಶಿನ ಸುಣ್ಣ. ದೇವರಿಗೆ ಮಾಡೋದಾದರೆ ಅರಿಶಿನ ಮತ್ತು ಕುಂಕುಮ ಹಾಕಬೇಕಾಗತ್ತೆ.
ನೋಡಿ ಈ ರೀತಿ ಎಲ್ಲ ಜೋಡಿಸಾಯಿತು. ಎಷ್ಟು ಚೆಂದ ಕಾಣ್ತಿದೆ ನೋಡಿ ತಟ್ಟೆಗಳೆಲ್ಲ. ಚೆಂದ ಇದೆ ಅಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.